ಸೊ ರೀಸೆಂಟಾಗಿ ನಾನೊಂದು ವಿಡಿಯೋ ಮಾಡಿದ್ದೆ ಪ್ರೇಮಲೋಕ ಸಿನಿಮಾದ ಬಗ್ಗೆ ಯಾವುದೇ ಅಪ್ಡೇಟ್ಗಳು ಬಂದಿಲ್ಲ ಅಂತ. ಸೊ ಒಂದು ಕ್ಲಾರಿಟಿ ಈಗ ರವಿ ಸರೇ ಕೊಟ್ಟಿದ್ದಾರೆ. ಕೆಲವೊಬ್ಬರಿಗೆ ಈ ವಿಷಯ ತಲುಪಿರ್ಬೋದು, ಕೆಲವೊಬ್ಬರಿಗೆ ಈ ವಿಷಯ ತಲುಪದ್ದೇನೂ ಇರಬಹುದು. ಸೊ ಪ್ರೇಮಲೋಕ 2 ತೆಗಿತಿದ್ದಾರೆ ಅಂತ ಒಂದು ವಿಷಯ ಕೇಳಿ ಬಂದಾಗ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಅಭಿಮಾನಿಗಳು ತುಂಬ ಖುಷಿಯಾಗಿದ್ದರು. ಆ್ಯಂಡ್ ಇವಾಗ ಒಂದು ರವಿ ಸರ್ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಕ್ಲಾರಿಟಿ ಬಗ್ಗೆ ಇವತ್ತು ನಾನು ಮಾತಾಡ್ತಿದ್ದೀನಿ, ಏನು ಕತೆ ತಿಳಿಸ್ತೀನಿ ಅಂತ ಹೇಳ್ತಾ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಮೊದಲೇದಾಗಿ ಕಳೆದ ವಿಡಿಯೋದಲ್ಲಿ ನಾನು ಲಾಸ್ಟ್ ಒಂದು ಅಪ್ಡೇಟು ಪ್ರೇಮಲೋಕದ ಮಾಡಿದಾಗ ಯಾವುದೋ ಒಂದು ಅಪ್ಡೇಟ್ ಇಲ್ಲ, ಒಂದು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದರು. ಮುಹೂರ್ತದ ಬಗ್ಗೆ ಒಂದು ಅಪ್ಡೇಟ್ ಇದೆ ಅಂತ ಹೇಳಿದ್ದೆ, ಬಟ್ ಅದನ್ನು ಏನು ಮಾಡಲಿಲ್ಲ. ಆ್ಯಂಡ್ ಬರ್ಡೇ ದಿನವೇ ಒಂದು ಮುಹೂರ್ತ ಇಟ್ಕೊಳ್ತೀನಿ ಅಂತ ಹೇಳಿದ್ರು, ಅದನ್ನು ಏನು ಅಪ್ಡೇಟ್ ಕೊಡಲಿಲ್ಲ. ಬರೀ ಬರ್ಡೇ ಮತ್ತು ಮುಹೂರ್ತ ಮಿಕ್ಸ್ ಮಾಡೋದು ಬೇಡ, ಸೊ ಅದು ಸಪ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮುಂದೆ ಹಾಕಿದ್ರು. ಸೊ ಈಗ ಸದ್ಯಕ್ಕೆ ಬಂದಿರುವಂಥ ಮಾಹಿತಿ ಪ್ರಕಾರವಾಗಿ, ಆ್ಯಂಡ್ ಮಾಹಿತಿ ಅನ್ನೋದಕ್ಕಿಂತ ಅಫಿಷಿಯಲ್ ಆಗಿ ರವಿ ಸರ್ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಈ ಒಂದು ವಿಚಾರ ಅಭಿಮಾನಿಗಳಿಗೂ ತುಂಬ ಖುಷಿ ತಂದಿದೆ. 100% ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಪ್ರೇಮಲೋಕ 2 ಸಿನಿಮಾನ ನಾನು ಮಾಡ್ತಾ ಇದ್ದೀನಿ, ಬಟ್ ಅದು ಪ್ರೇಮಲೋಕ 2 ಅಂತ ಇಡ್ತೀನೋ ಅಥವಾ ಬೇರೆ ಇಡ್ತೀನೋ ಗೊತ್ತಿಲ್ಲ ಅಂತ ರವಿ ಸರ್ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಬಟ್ ನಾನು ಅಂದ್ಕೊಂಡಾಗ ಎಷ್ಟು ಸಾಂಗ್ ಇರಬೇಕು, ನಾನು ಅಂದ್ಕೊಂಡಾಗ ಏನು ಮಾಡಬೇಕು, ಅದನ್ನು ಕಂಪ್ಲೀಟಾಗಿ ಪ್ರೋಸೆಸ್ ವರ್ಕ್ಸ್ ಆಗ್ತಾ ಇದೆ. ಸೊ ಆಗೋ ತನಕ ಏನು ಹೇಳ್ಬಾರ್ದು ಅಂತ ಇದ್ದೀನಿ ಅಂತ ಒಂದು ಮಾತನ್ನು ಸೊ ರೀಸೆಂಟಾಗಿ ಒಂದು ಇವೆಂಟಲ್ಲಿ ತಿಳಿಸ್ತಾರೆ. ಸೊ ಇದು ಕೇಳಿದಾಗ ತುಂಬ ಖುಷಿ ಆಯಿತು. ಯಾಕಂದರೆ ರವಿ ಸರ್ ಮೈಂಡಲ್ಲಿ ಇದೆ ಅನಿಸುತ್ತೆ ಮೇ ಬಿ, ಯಾವುದು ಮುಂಚೆನೇ ಹೇಳೋದು ಬೇಡ, ಯಾವುದೋ ಒಂದು ಪ್ರೊಸೆಸ್ನ ತೋರಿಸೋದು ಬೇಡ, ಫೈನಲ್ ಒಂದು ವರ್ಕ್ ಕಂಪ್ಲೀಟ್ ಆದಮೇಲೆ ಪ್ರೆಸೆಂಟೇಷನ್ ಕೊಡೋಣ ಅನ್ನುವಂಥದ್ದು. ಸೊ ಇದು ಒಂದು ಒಳ್ಳೆ ಗುಡ್ ಥಿಂಗ್ ಅಂತಲೇ ಹೇಳ್ಬೋದು. ಬಟ್ ರವಿ ಸರ್ ಅವರು ಸೈಲೆಂಟಾಗಿಯೇ ವರ್ಕ್ ಮಾಡ್ತಾ ಇದ್ದಾರೆ, ಒಂದು ಖುಷಿ ತರುವಂಥ ವಿಚಾರ ಇದು. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ರವಿ ಸರ್ ಫ್ಯಾನ್ಸ್ಗಳೇನಿದ್ದಾರೆ ತುಂಬಾ ಒಂದು ವೇಟ್ ಮಾಡ್ತಾ ಇದ್ರು ಈ ಒಂದು ವಿಚಾರಕ್ಕೆ. ನಾನು ವಿಡಿಯೋ ಅಷ್ಟು ಮಾಡ್ತಾ ಇದ್ದೆ, ಬ್ರದರ್ ನೀವು ವಿಡಿಯೋಗಳು ನೀವೊಬ್ಬರೇ ಮಾಡ್ತಾ ಇರೋದು ವಿಡಿಯೋನ, ಈ ಒಂದು ವಿಚಾರದ ಬಗ್ಗೆ ಯಾರು ಕೂಡ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇಲ್ಲ ಅಂತ ಕೂಡ ಕಾಮೆಂಟ್ ಹಾಕಿದ್ರು. ಬಟ್ ನಾವು ಕೂಡ ರವಿ ಸರ್ ಸಿನಿಮಾ ನೋಡಲಿಕ್ಕೆ ನಾವು ಕೂಡ ವೇಟಿಂಗಲ್ಲಿ ಇದ್ದೀವಿ. ಯಾಕೆಂದರೆ ಒಂದು ಪ್ರೇಮಲೋಕ ಅನ್ನೋ ಒಂದು ಸಿನಿಮಾ ಎಷ್ಟು ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಮಿರಾಕಲ್ ಕ್ರಿಯೇಟ್ ಮಾಡಿತ್ತು. ಸೊ ಈಗ ಅಪ್ಕಮಿಂಗ್ ಬರುವಂಥ ಒಂದು ಪ್ರಾಜೆಕ್ಟ್ ಕೂಡ ಒಂದು ಅಷ್ಟೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಯಾಕಂದರೆ ರವಿ ಸರ್ ಒಂದು ಕನಸು ಅಂತಲೇ ಹೇಳ್ಬೋದು, ಇದು ಇನ್ನೊಂದು ಕನಸಿದು ಈ ಒಂದು ಸಿನಿಮಾ. ಸೊ ಇದು ತುಂಬ ದೊಡ್ಡ ಮಟ್ಟಕ್ಕೆ ತಲುಪಬೇಕು. ಸೊ ಹಾಗಾಗಿ ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಬೇಕು ನಾವು ಕೂಡ. ಎಕ್ಸ್ಪೆಕ್ಟೇಷನ್ ನಮಗೂ ಕೂಡ ಖಂಡಿತವಾಗ್ಲೂ ಇದೆ. ಆ್ಯಂಡ್ ಇಂಪ್ರೆಷನ್ ಕೂಡ ತುಂಬ ಒಂದು ಕ್ರಿಯೇಟ್ ಆಗಬೇಕು ಈ ಸಿನಿಮಾದ ಮೂಲಕವಾಗಿ ಅಂತೇಳಿ ಇಷ್ಟಪಡ್ತೀನಿ. ಆ್ಯಂಡ್ ಈ ಒಂದು ಸಿನಿಮಾನ ಒಂದು ಕ್ಲಾರಿಟಿಯಾಗಿ ಬಿಟ್ಕೊಟ್ಟಿದ್ದಾರೆ. ಆ್ಯಂಡ್ ಪ್ರೊಡಕ್ಷನ್ ಒಂದು ಪ್ರೊಸೆಸ್ ಹೋಗ್ತಾ ಇರುವಂಥದ್ದು ಬಿಟ್ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಬಗ್ಗೆ ಓಪನ್ ಆಗಿ ಒಂದು ಸ್ಟೇಟ್ಮೆಂಟನ್ನು ರವಿ ಸರೇ ಕೊಟ್ಟಿದ್ದಾರೆ. ತುಂಬ ಸಂತೋಷವಾದಂಥ ವಿಚಾರ. ಆ್ಯಂಡ್ ಓವರಾಲ್ ಆಗಿ ನಾನು ಹೇಳೋದಿಷ್ಟೇ, ಪ್ರೇಮಲೋಕ 2 ಅಂತ ಹೆಸರಿಡ್ತಾರೋ ಅಥವಾ ಅದಕ್ಕೆ ಬೇರೆ ಹೆಸರು ಬರುತ್ತೋ ಗೊತ್ತಿಲ್ಲ. ಯಾಕಂದರೆ ರವಿ ಸರೇ ಅದಕ್ಕೆ ಒಂದು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಪ್ರೇಮಲೋಕ 2 ಅಂತ ಬರುತ್ತೋ ಅಥವಾ ಬೇರೆ ಹೆಸರು ಬರುತ್ತೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನೋಡೋಣ ಅದು ಏನು ಬರುತ್ತೆ, ಏನು ಹೆಸರು ಇಡ್ತಾರೆ ಅನ್ನುವಂಥದ್ದು ಒಂದು ಕ್ಯೂರಿಯಾಸಿಟಿ ತುಂಬ ಇದೆ. ಆ್ಯಂಡ್ ಕಂಪ್ಲೀಟ್ ಪ್ರೋಸೆಸ್ ಆದಮೇಲೆ, ಅಂದರೆ ಒಂದು ಸ್ಟೇಜ್ ಆಫ್ ಪ್ರೋಸೆಸ್ ಮುಗಿದ ಮೇಲೆ ಏನಾದರೂ ಅದ್ರ ಬಗ್ಗೆ ಒಂದು ಅಪ್ಡೇಟು, ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಏನಾದರೂ ಕೊಡ್ಬೋದೇನೋ ಗೊತ್ತಿಲ್ಲ. ಆ್ಯಂಡ್ ರೀಸೆಂಟಾಗಿ ಶಿವರಾತ್ರಿ ದಿನ ಒಂದು ಪೋಸ್ಟರ್ ಕೂಡ ರಿಲೀಸ್ ಮಾಡ್ತಾರೆ. ಎಲ್ಲರೂ ಕೂಡ ಪೋಸ್ಟರ್ ನೋಡಿದ್ರೆ, ಆ ಪೋಸ್ಟರ್ ಕೂಡ ತುಂಬ ಒಂದು ಹಾಕೊಂಡಿದ್ರು ಅವರ ಒಂದು ಅಕೌಂಟಲ್ಲೆಲ್ಲ. ಸೊ ಇದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ಸರ್ ಏನಾದರೂ ಅಪ್ಡೇಟ್ ಕೊಟ್ಟರೆ ರವಿ ಸರ್, ಸೊ ಕಾಯ್ತಾ ಇದ್ದೀವಿ. ಆ್ಯಂಡ್ ಯಾರೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರೆ ಆ ಸಿನಿಮಾಗೆ, ರವಿ ಸರ್ ಡೈರೆಕ್ಷನ್ ಸಿನಿಮಾಗೆ, ಸೊ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಏನಾದರೂ ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನು, ಸೊ ಹಿಂಗಿರಬೇಕು, ಇದಿರಬೇಕು, ಹಿಂಗಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಏನಾದರೂ ಇತ್ತು ಅಂತಂದರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಆ್ಯಂಡ್ ಪ್ರೇಮಲೋಕ ಅಲ್ಲದೆ ಹೆಸರು ಬೇರೆ ಇಡಬೇಕು ಅನ್ನೋ ಪ್ಲಾನ್ ಇದೆ. ಏನು ಹೆಸರು ಇಡಬಹುದು ಅನ್ನೋದು ನೀವು ಕೂಡ ಗೆಸ್ ಮಾಡಿ ಕಾಮೆಂಟ್ ಮಾಡಿ, ಅದರಲ್ಲೇನಿದೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.